ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. ಹೆಸರು ಪಲ್ಲವಿ ಆರ್, ವಯಸ್ಸು 29 ವರ್ಷ, ವಾಸಸ್ಥಳ ಬೆಂಗಳೂರು, ಶಿಕ್ಷಣ PUC, ವೃತ್ತಿ ಟಿಫನ್ ಆ್ಯಂಡ್ ಲಂಚ್ ಬಾಕ್ಸ್ ಸರ್ವಿಸ್ ಅಂತ ಹೇಳಿದ್ದಾರೆ. ಮಗು ಒಂದು ಹೆಣ್ಣು ಮಗು 4 ವರ್ಷದ ಇದೆ ಅಂತ ಹೇಳಿದ್ದಾರೆ. ಕುಟುಂಬ ತಾಯಿ ಮಾತ್ರ ಇವರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ನೀವು ನೋಡ್ಬೋದು ತುಂಬ ಬಡ ಕುಟುಂಬದವರು ಮತ್ತು ಒಳ್ಳೆಯ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇವರು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ. ಆದಷ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ವ್ಯಕ್ತಿತ್ವ ಪಲ್ಲವಿ ತುಂಬ ಸರಳ, ಸಹನೆಯುಳ್ಳ ಮತ್ತು ಕುಟುಂಬವನ್ನು ಪ್ರೀತಿಸುವ ಮಹಿಳೆ. ಅವಳಿಗೆ ಜೀವನದಲ್ಲಿ ದೊಡ್ಡ ಕನಸುಗಳಿಲ್ಲ. ಒಂದು ಸಣ್ಣ ಮನೆ, ಒಳ್ಳೆಯ ಕುಟುಂಬ, ಮಗು ಸಂತೋಷವಾಗಿ ಬೆಳೆಯಬೇಕು, ಅದೇ ಅವಳ ಆಸೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರ ಮಗುಗೆ ತೊಂದರೆ ಆಗಬಾರ್ದು ಅಂತ ಒಂದು ಆಸೆ, ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಜೀವನ ಕಥೆ ಪಲ್ಲವಿಯ ಮದುವೆ 23 ವರ್ಷ ವಯಸ್ಸಿನಲ್ಲಿ ಆಯಿತು ಅಂತ ಹೇಳಿದ್ದಾರೆ. ಆದರೆ ಜೀವನ ಯಾವಾಗಲೂ ನಮ್ಮ ಯೋಚನೆಯಂತೆ ಸಾಗುವುದಿಲ್ಲ. ಮದುವೆ ಆಗಿ 2 ವರ್ಷವಾದಾಗ ಅವಳ ಗಂಡ ಒಂದು ಆಘಾತದಲ್ಲಿ ಸಾವನ್ನಪ್ಪಿದರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ನಾವು ಅಂದ್ಕೊಂಡಿರೋ ಥರ ಜೀವನ ಯಾವತ್ತೂ ಸಾಗಲ್ಲ. ಯಾಕಂದರೆ ವಿಧಿಯ ಆಟನೇ ಬೇರೆ ಇರುತ್ತೆ. ಆ ದಿನದಿಂದ ಅವಳು ಜೀವನ ಸಂಪೂರ್ಣ ಬದಲಾಗಿದೆ. ಅವಳ ಕೈಯಲ್ಲಿ ಒಂದು ಸಣ್ಣ ಮಗು ಮತ್ತು ಮುಂದೆ ದೊಡ್ಡ ಜೀವನ. ಮೊದಲು ಅವಳು ತುಂಬ ಅತ್ತಳು. ಇನ್ನು ನನ್ನ ಜೀವನ ಹೇಗೆ ನಡೆಯುತ್ತದೆ ಎಂದು ಯೋಚಿಸಿದಳು. ಆದರೆ ಒಂದು ದಿನ ಅವಳು ನಿರ್ಧಾರ ಮಾಡಿದರು, ನಾನು ದುರ್ಬಲ ಅಲ್ಲ, ನನ್ನ ಮಗುವಿಗಾಗಿ ನಾನು ಬಲವಾಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡ್ರು ಸ್ನೇಹಿತರೆ. ನಾನು ಹಿಂದೆ ಜರಿಯಲ್ಲ, ಏನೇ ಇದ್ದರೂ ಇನ್ನು ನನ್ನ ಮಗುವಿಗೋಸ್ಕರ ಆದರೂ ನಾನು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಂತ ಅಂದ್ಕೊಂಡ್ರು. ಕೆಲಸ ಆ್ಯಂಡ್ ಜೀವನ. ಪಲ್ಲವಿಯ ಮನೆಯಲ್ಲಿ ಟಿಫಿನ್ ಮತ್ತು ಲಂಚ್ ಬಾಕ್ಸ್ ಸರ್ವಿಸ್ ಆರಂಭಿಸಿದಳು. ಮೊದಲಿಗೆ 5 ಗ್ರಾಹಕರು ಮಾತ್ರ ಇದ್ದರು. ಇಂದು 200ಕ್ಕೂ ಹೆಚ್ಚು ಜನರಿಗೆ ಊಟ ಮಾಡುತ್ತಾಳೆ. ಅವಳು ಹೇಳುತ್ತಾಳೆ, ನನ್ನ ಮಗು ನನ್ನ ಶಕ್ತಿ ಅಂತ ಅವರು ಹೇಳಿದರು ಸ್ನೇಹಿತರೆ. ಯಾಕಂದರೆ ಮೊದಲು ಗ್ರಾಹಕರು ತುಂಬ ಕಮ್ಮಿಯಾಗಿದ್ದರು. ಆಮೇಲೆ ಹೋಗ್ತಾ ಹೋಗ್ತಾ ಡೆವಲಪ್ ಆಯಿತು. ಒಳ್ಳೆಯ ಆದಾಯ ಕೂಡ ಇದೆ ಅಂತ ಹೇಳಿದ್ದಾರೆ. 2ನೇ ಮದುವೆಗೆ ನಿರೀಕ್ಷೆ. ಹುಡುಗನ ವಯಸ್ಸು 35ರಿಂದ 40 ಒಳಗೆ ಇರಬೇಕಂತ ಹೇಳಿದ್ದಾರೆ. ಪಲ್ಲವಿ ಹುಡುಕುತ್ತಿರುವ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ಅವಳು ಮಗುವನ್ನು ಪ್ರೀತಿಯಿಂದ ಸ್ವೀಕರಿಸುವವರು, ಜೀವನದಲ್ಲಿ ಬೆಂಬಲ ಕೊಡುವವರು. ಅವಳಿಗೆ ಹಣ ಮುಖ್ಯ ಅಲ್ಲ, ಪ್ರೀತಿ ಮತ್ತು ಗೌರವ ಇದ್ದರೆ ಸಾಕು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಯಾವುದೇ ಜಾತಿ ಆದರೂ ಪರವಾಗಿಲ್ಲ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ವಿಧವೆ ಮಹಿಳೆಗೆ ಜೀವನ ಮುಗಿದಂತಲ್ಲ, ಅವಳಿಗೂ ಸಂತೋಷವಾಗಿ ಬದುಕುವ ಹಕ್ಕು ಇದೆ. ಸಮಾಜವು ಅವಳಿಗೆ 2ನೇ ಅವಕಾಶ ನೀಡಬೇಕು ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಒಂದು ತಿಳುವಳಿಕೆ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಜಾಗೃತಿ ಕತೆ. ಬಡತನ ದೋಷ ಅಲ್ಲ, ಸ್ವಾವಲಂಬಿಯ ನಿಜವಾದ ಸಂಪತ್ತು ಅಂತ ಹೇಳಿದ್ದಾರೆ. ಆದಷ್ಟು ನಿಮ್ಮ ಹತ್ರ ನಾನು ಕೇಳುವುದೇನೆಂದರೆ, ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ, ನಿಮ್ಮ ಜೀವನಕ್ಕೆ ಹಾನಿಕರ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲಲ್ಲಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಯಾರೂ ನಿಮ್ಮ ನಂಬರ್ಗಳನ್ನು ಹಾಕಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿ.